ಇನ್ನೂ ತಣ್ಣಗಾಗಿಲ್ಲ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ. ಕನ್ನಡಿಗರಿಗೆ ಧಮಕಿ ಹಾಕಿದ್ದಾನೆ ಮಹಾರಾಷ್ಟ್ರದ ಶಿವಸೇನೆಯ ಮುಖಂಡ. ನೋಡಿ, ಇನ್ನೂ ಅವರ ಆಟಾಟೋಪಗಳು ನಿಲ್ತಾ ಇಲ್ಲ. ಕಾಲು ಕೆದಕಿ ಜಗಳಕ್ಕೆ ಬರ್ತಾ ಇದ್ದಾರೆ ಮಹಾರಾಷ್ಟ್ರದ ಕೆಲ ಸಂಘಟನೆಗಳ ಪುಂಡರು. ಶಿವಸೇನೆ ಅದರಲ್ಲೂ ಕೂಡ ನಾಡದ್ರೋಹಿ ಕೆಲವು ಸಂಘಟನೆಗಳು. ನೋಡಿ, ಮಹಾರಾಷ್ಟ್ರದ ಶಿವಸೇನೆ ಮುಖಂಡ ವಿಜಯ್ ದೇವಣೆ ಏನಿದ್ದಾನೆ, ಅವನು ಧಮಕಿ ಹಾಕಿದ್ದಾನೆ. ಕಲಬುರಗಿಯಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಳದಿ ಕೆಂಪು ಬಣ್ಣ ಹಚ್ಚಿದ್ದಾರೆ. ಕನ್ನಡ ಸಂಘಟನೆಗಳು ಮೃಗಗಳಂತೆ ವರ್ತಿಸಿದ್ದಾವೆ. ಕನ್ನಡ ಸಂಘಟನೆಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕ್ರಮ ಜರುಗಿಸಬೇಕು, ಇಲ್ಲವಾದರೆ ನಾವು ಕರ್ನಾಟಕ ಬಸ್ ತಡೆಯಲ್ಲ. ಮುಂಬೈ ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಉದ್ಯೋಗ ವ್ಯಾಪಾರ ಮಾಡೋಕೆ ಬಿಡೋದಿಲ್ಲ. ಇನ್ನು ಮುಂದೆ ಮಹಾರಾಷ್ಟ್ರದ ಬಸ್ ಟಾರ್ಗೆಟ್ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಧಮಕಿ ಹಾಕಿದ್ದಾನೆ. ಅದೇ ಧಮಕಿಯನ್ನು ವಾಪಸ್ ಕನ್ನಡಿಗರು ಆಲ್ರೆಡಿ ಹಾಕಿದ್ದಾರೆ. ನೀವು ಹೀಗೆ ನಮ್ಮ ಕಂಡಕ್ಟರು ಡ್ರೈವರ್ಗಳು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಿಮ್ಮ ಬಸ್ಗಳನ್ನು ಕೂಡ ಇಲ್ಲಿ ಓಡಾಡ್ಲಿಕ್ಕೆ ಬಿಡೋದಿಲ್ಲ. ಅವ್ರಿಗೂ ಕೂಡ ಮಸಿ ಬಳಿತೇವೆ, ನಿಮ್ಮ ಬಸ್ಗಳಿಗೂ ಕೂಡ ಮಸಿ ಬಳಿತೇವೆ, ಎಚ್ಚರಿಕೆಗಳನ್ನು ಕೊಡ್ತೇವೆ. ನೋಡಿ, ಇದು ಶಿವಸೇನೆಯ ಮುಖಂಡ ವಿಜಯ್ ದೇವಣೆ ಧಮಕಿ ಹಾಕಿದ್ದಾನೆ. ವ್ಯಾಪಾರ ವಹಿವಾಟನ್ನು ನಿಮಗೆ ಮಾಡಲಿಕ್ಕೆ ಬಿಡೋದಿಲ್ಲ ಕನ್ನಡಿಗರಿಗೆ ಅಂತೇಳಿ. ಹಾಗಾಗಿ ಆತನಿಗೆ ಎಚ್ಚರಿಕೆಯನ್ನು ಕನ್ನಡಿಗರು ಕೊಡ್ತಾರೆ, ಮುಟ್ಟಿ ನೋಡಿಕೊಳ್ಳುವಂತೆ ಕೊಡ್ತಾರೆ. ಯಾಕೆಂದರೆ ಅವರು ಆರಂಭ ಮಾಡಿದ್ದು, ಮೊದಲು ಇಲ್ಲಿ ಶುರು ಮಾಡಿದ್ದು, ಅದಾದ ಮೇಲೆ ಕನ್ನಡಿಗರು ಮತ್ತೆ ಆರಂಭ ಮಾಡಿದ್ದು, ಮತ್ತೆ ಅದಕ್ಕೆ ಮುಯ್ಯಿಗೆ ಅಂಥೇಳಿ ಅದು ಶುರುವಾಗ್ತಾನೇ ಇದೆ. ಹಾಗಾಗಿ ನೀವು ಬಂದ್ ಮಾಡಿದರೆ ನಾವು ಕೂಡ ಬಂದ್ ಮಾಡ್ತೇವೆ. ನೀವು ಮುಂದುವರಿಸಿದರೆ ಕರ್ನಾಟಕದಿಂದ ಕನ್ನಡಿಗರಿಂದಲೂ ಕೂಡ ಮುಂದುವರಿಸ್ತೇವೆ. ಯಾಕಂತ ಹೇಳಿದ್ರೆ ಬಲವಂತವಾಗಿ ನಮ್ಮ ಕಂಡಕ್ಟರ್ನ ಹೇಗೆ ಅವರು ನಡೆಸ್ಕೊಳ್ತಾ ಇದ್ದಾರೆ. ಮರಾಠಿ ಕಲಿಬೇಕು ನೀವು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಿಗಿರಲ್ಲ. ಈ ರೀತಿಯಾಗಿ ಬಣ್ಣ ಹಚ್ಚೋದು, ಅಸಭ್ಯವಾಗಿ ನಡ್ಕೊಳ್ಳೋದು, ಅವಹೇಳನ ಮಾಡ್ತಾ ಇದ್ದಾರೆ. ಹಾಗಾಗಿ ದೇವಣೆಯವರಿಗೆ ಕರ್ನಾಟಕದಿಂದ ಕನ್ನಡಿಗರಿಂದ ಎಚ್ಚರಿಕೆಯ ಸಂದೇಶ ಇದು. ವ್ಯಾಪಾರ ವಹಿವಾಟು ಬಂದ್ ಮಾಡಿದರೆ, ನೀವಲ್ಲಿ ಬಂದ್ ಮಾಡಿದರೆ ಇಲ್ಲಿ ನಿಮ್ಮ ಮರಾಠಿಗರು ಅಥವಾ ಮಹಾರಾಷ್ಟ್ರದಿಂದ ಬಂದಂಥವರು ಅವ್ರ ಮೇಲೆ ಕನ್ನಡಿಗರು ಯಾವ ರೀತಿ तोरसಬೇಕು तोरसತಾರೆ. आणि त्याच पद्धतीने कर्नाटकातून कलबुर्गी येथे महाराष्ट्रामध्ये येणारी एसटी कन्नड वेदिका रक्षक या संघटनेच्या कार्यकर्त्यांनी परत एकदा अडवली. ड्रायव्हरला गाडीतून खाली उतरलं. कन्नड वेदिका रक्षक या संघटनेचा असणारा लाल आणि पिवळा झेंडा, याची पिवळा आणि लाल हे रंग त्या ड्रायव्हरच्या तोंडावर लावले आणि त्याच पद्धतीनं महाराष्ट्राच्या एसटीवर परत एकदा कन्नड असं कन्नड या भाषेमध्ये लिहिलं गेलं. मी आज सांगू इच्छितो की महाराष्ट्राचं मध्ये येणाऱ्या कर्नाटकच्या एसट्या जरूर आम्ही अडवल्या, पण या महाराष्ट्रामध्ये फुले शाहू आंबेडकर, छत्रपती शिवाजी महाराज, संभाजी महाराज, अण्णाभाऊ साठे यांचे संस्कार आमच्यावर आहेत. आम्ही छत्रपती शिवाजी महाराजांचा स्वराज्याचं प्रतीक असणारा भगवा झेंडा त्या बसवर लावला, पण कन्नड वेदिका रक्षक संघटनेने एक वेळेला काळं फासलं. आज त्यांनी त्यांचा लाल आणि पिवळा रंग लावला. हे थैमान घालत आहेत. मी सिद्धरामय्या कर्नाटकचे मुख्यमंत्री यांना सांगू इच्छितो की आपण त्वरित कन्नड वेदिका रक्षक या संघटनेचे हे सर्व जे कारनामे सुरू आहेत हे त्वरित बंद करावे. त्याबद्दल जी ठोस उपाययोजना करता येईल ते आपण करावी. दोन्ही जिल्हाधिकाऱ्यांचा जर समन्वय झाला असेल आणि पोलीस बंदोबस्तामध्ये गाड्या जात असतील आणि प्रवाशाचे हाल होत नसतील तर यामध्ये आपली भूमिका सर्वात महत्त्वाची आहे. जर काय कन्नड वेदिका रक्षक संघटनेने यापुढे महाराष्ट्रातील एकही एसटी अडवली तर आम्ही कर्नाटकातील एसट्या नाही आहे, पण कर्नाटकाचे जे लोक मुंबई असो, पुणे असो, संपूर्ण महाराष्ट्रात जे काम करतात त्या सर्व लोकांना आम्ही इथे व्यवसाय करू देणार नाही, असा इशारा या ठिकाणी आम्ही कर्नाटकचे मुख्यमंत्री सिद्धरामय्या यांना देत आहोत. कर्नाटकातून कलबुर्गी येथे महाराष्ट्रामध्ये येणारी एसटी कन्नड वेदिका ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ನೋಡ್ತಾ ಇದ್ದೀವಿ ಮತ್ತೆ ಕನ್ನಡಿಗರನ್ನ ಕೆಣಕುವಂತಹ ಕೆಲಸ ಈ ಶಿವಸೇನೆಯ ಪುಂಡ್ರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಆತ ಕೆಲವೊಂದಿಷ್ಟು ಧಮಕಿ ಹಾಕಿದ್ದಾನೆ. ಇದು ಮತ್ತಷ್ಟು ಪ್ರಚೋದನೆಯನ್ನು ಕೊಡ್ತಾ ಇದೆ. ಈಗ ಅಂದರೆ ಅವರು ಬಂದ್ ಮಾಡಿದರೆ ನಾವು ಬಂದ್ ಮಾಡ್ತೀವಿ, ಇಲ್ಲದಿದ್ದರೆ ನಾವು ಕೂಡ ಮುಂದುವರಿಸ್ತೀವಿ ಅನ್ನುವಂಥ ಒಂದು ಸಂದೇಶಗಳು ನಮಗೆ ಅದು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈಗ ಈತ ಕೊಟ್ಟಿರುವಂಥ ಒಂದು ಹೇಳಿಕೆ ಏನಿದೆ, ಇದು ಕನ್ನಡಿಗರನ್ನ ಹೇಗೆ ಕೆರಳಿಸಬಹುದು ಅನ್ನೋದು.
ಪ್ರಭು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನೋ ತಣ್ಣಗಾಗಿತ್ತೆ ಅನ್ನೋಷ್ಟರಲ್ಲೇ ಮತ್ತೆ MES ಏನು ಶಿವಸೇನೆ ಪುಂಡಾಟಿಕೆ ಮುಂದುವರೆದಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಸೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ ಅನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಕೇಸರಿ ಮಸಿ ಬೆಳೆಯುವಂತ ಏನು ಗುಂಡಾಕೃತ್ಯವನ್ನ ಶಿವಸೇನೆ ಪುಂಡ್ರು ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಕಲಬುರಗಿಯಲ್ಲಿ ಏನು ಕನ್ನಡಪರ ಹೋರಾಟಗಾರರು ಕೂಡ ಅದಕ್ಕೆ ಪ್ರತಿಯಾಗಿ ಹಳದಿ ಕೆಂಪು ಬಣ್ಣ ಹಚ್ಚುವ ಮೂಲಕ ಒಂದು ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳ್ಬೋದು. ಈ ಒಂದು ಎರಡು ಸಂಘಟನೆಗಳ ಮಧ್ಯೆ ಏನು ಈ ಒಂದು ವಾರ್ ಇದೆ, ವಾರ್ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಅದೊಂದಿಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಕಳೆದ 4 ದಿನಗಳಿಂದ ಮತ್ತೆ ಯಥಾ ಪ್ರಕಾರವಾಗಿ ಬಸ್ ಸಂಚಾರ ಆರಂಭಗೊಂಡಿದೆ ಎರಡು ರಾಜ್ಯಗಳ ಮಧ್ಯೆ. ಈ ಮಧ್ಯೆ ಏನಂದ್ರೆ ನಿನ್ನೆ ಅಷ್ಟೇ ಒಂದು ಶಿವಸೇನೆಯ ಮುಖಂಡರಾದಂತ ವಿಜಯ್ ದೇವನೆ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ವಿಡಿಯೋ ಹೇಳಿಕೆಯಲ್ಲಿ ಕನ್ನಡಿಗರಿಗೆ ಮತ್ತು ಒಂದು ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ದಾನೆ. ಏನು ಪ್ರಮುಖವಾಗಿ ಮತ್ತೆ ಏನಾದ್ರು ಮಹಾರಾಷ್ಟ್ರದ ಬಸ್ಗಳನ್ನು ಕರ್ನಾಟಕದಲ್ಲಿ ಟಾರ್ಗೆಟ್ ಮಾಡಿದ್ರೆ ಈ ಬಾರಿ ನಾವು ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡೋದಿಲ್ಲ. ಮುಂಬೈ ಸೇರಿದಂತೆ ಅನೇಕ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರೇನಿದ್ದಾರೆ, ಉದ್ಯೋಗಕ್ಕಾಗಿ ಅಥವಾ ಕೆಲಸಕ್ಕಾಗಿ ಬಂದಂತರಾಗಿರ್ಬೋದು ಅಥವಾ ವ್ಯಾಪಾರ ಮಾಡ್ತಿರ್ತಕ್ಕಂಥ ಹೋಟೆಲ್ ಉದ್ಯಮಗಳನ್ನ ಮಾಡುವಂತವ್ರು ಇದ್ದಾರೆ, ಅವರಿಗೆ ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅವರನ್ನ ಗುರಿಯಾಗಿಸ್ಕೊಂಡು ನಾವು ಮುಂದಿನ ಒಂದು ಏನು ಹೋರಾಟವನ್ನು ಮಾಡ್ತೇವೆ ಅನ್ನುವಂತ ಒಂದು ಮಾತನಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಏನ್ ಶಿವಸೇನೆ ಪುಂಡ ಏನಿದಾನೆ ವಿಜಯ್ ದೇವನೆ, ಈತನೇ ಒಂದು ಕರ್ನಾಟಕದ ಬಸ್ ಅನ್ನ ಕೊಲ್ಲಾಪುರದಲ್ಲಿ ತಡೆದು ಅದಕ್ಕೆ ಕೇಸರಿ ಧ್ವಜವನ್ನು ಕಟ್ಟುವಂತ ಕೆಲಸವನ್ನು ಮಾಡಿದ್ದ. ಹಾಗಾಗಿ ಈತನ ಒಂದು ಪುಂಡಾಟಿಕೆ ಹೇಳಿಕೆಗಳು ಮುಂದುವರೆದಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾವು ಆಗ್ರಹಿಸುವಂತದ್ದು ಏನಂದ್ರೆ, ಕರ್ನಾಟಕದಲ್ಲಿ ಏನು ಮಹಾರಾಷ್ಟ್ರ ಭಾಷೆಗಳನ್ನ ಏನು ಕನ್ನಡಿಗರು ಒಂದು ಅಟ್ಯಾಕ್ ಮಾಡಿದಾರೋ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನ ಈ ಶಿವಸೇನೆ ಮುಖಂಡ ಮಾಡ್ತಾ ಇದ್ದಾನೆ. ವಾಸ್ತವದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕೊಲ್ಲಾಪುರ ಆಗಿರ್ಬೋದು, ಪುಣೆ ಆಗಿರ್ಬೋದು, ಜೊತೆಗೆ ಸೊಲ್ಲಾಪುರ ಆಗಿರ್ಬೋದು, ಇಲ್ಲಿ ಶಿವಸೇನೆ ಪುಂಡಾಟಿಕೆ ನಡೆಸಿದ್ರು ಅವರ ವಿರುದ್ಧ ಕ್ರಮವನ್ನು ಜರುಗಿಸುವಂತ ಕೆಲಸ ಮಾಡಬೇಕು. ಅವ್ರ ವಿರುದ್ಧ ಕೇಸನ್ನ ದಾಖಲಿಸಿ ಅವರನ್ನ ಬಂಧಿಸುವಂತ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಪದೇ ಪದೇ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಬಂದಂತ ಸಂದರ್ಭದಲ್ಲಿ ಇದೇ ಶಿವಸೇನೆ ಮುಖಂಡರಾದಂತ ವಿಜಯ್ ದೇವನೆ ಬೆಳಗಾವಿ ಗಡಿ ಆಗಿರ್ಬೋದು, ಕರ್ನಾಟಕ ಗಡಿಯಲ್ಲಿ ಬಂದು ಒಂದು ಪುಂಡಾಟಿಕೆ ನಡೆಸಿರ್ತಕ್ಕಂಥದ್ದು. ಈತ ಈಗ ಮತ್ತೆ ಕನ್ನಡಿಗರಿಗೆ ದಂಗೆ ಹಾಕುವಂಥದ್ದು. ಒಂದ್ ವೇಳೆ ಏನಾದ್ರು ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಬಸ್ಗಳನ್ನು ಏನಾದ್ರು ಟಾರ್ಗೆಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರೇನಿದ್ದಾರೆ, ಅದು ಉದ್ಯೋಗ ಮಾಡಕ್ ಬಂದಂತವರಾಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರ ಮಾಡುವಂತವ್ರನ್ನ ಗುರಿಯಾಗಿಸ್ಕೊಂಡು ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋಂತ ಒಂದು ಏನು ಉದ್ದಟತನದ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಭು, ಇದನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಅನೇಕ ಕಡೆ ಸಾಕಷ್ಟು ಕನ್ನಡಿಗರು ಅಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಉದ್ಯೋಗ ಹಚ್ಚಿಕೊಂಡು ಹೋಗಿದ್ದಾರೆ, ಅಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹೋಟೆಲ್ ಉದ್ಯಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋರೆಲ್ಲರೂ ಕೂಡ ಕರ್ನಾಟಕದವರೇ. ಹಾಗಾಗಿ ಈ ಒಂದು ಪುಂಡಾಟದ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ಶಿವಸೇನೆ ಮುಖಂಡನ ವಿರುದ್ಧ ಒಂದು ಮಹಾರಾಷ್ಟ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂತೆ ರಾಜ್ಯ ಸರ್ಕಾರ ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.